ಹಲೋ ಸ್ನೇಹಿತರೆ, ನಮಸ್ತೆ. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ಸ್ನೇಹಿತರೆ, ನಾವು ಲಾಸ್ಟ್ ವಿಡಿಯೋದಲ್ಲಿ 4 ಸೊಪ್ಪುಗಳು ಈಸಿಯಾಗಿ ಬೆಳೆಯುವಂತಹ 4 ಸೊಪ್ಪುಗಳನ್ನು ಹೇಳ್ಕೊಟ್ವಿ ಆಯಿತಾ. ನೋಡಿ, ಇದು ಆಲ್ರೆಡಿ ಬಂದಿದ್ದಾವೆ. ಇವತ್ತು ಈ ವಿಡಿಯೋದಲ್ಲಿ 4 ಈಸಿಯಾಗಿ ಬೆಳಿಬೋದಂತಹ 4 ತರಕಾರಿಗಳನ್ನು ಹೇಳ್ಕೊಡ್ತೀನಿ. ಸುಮ್ಮನೆ ಸಿಂಪಲ್ಲಾಗಿ, ಇದಕ್ಕೆ ಏನು ಅಷ್ಟೊಂದು ಕಾಂಪ್ಲೆಕ್ಸಾಗಿ ಏನು ಬೇಕಂತೇನಿಲ್ಲ. ಸುಮ್ಮನೆ ಸಿಂಪಲಾಗಿ ಮಾಡ್ಕೊಂಡ್ರೆ ಕೂಡ ನಿಮಗೆ ರಿಸಲ್ಟ್ಸ್ ಚೆನ್ನಾಗಿ ಬರುತ್ತೆ. ಅದು ಯಾವ್ಯಾವ 4 ಗಿಡಗಳಂತ ತೋರಿಸ್ಕೊಡ್ತೀವಿ. ಅದಕ್ಕಿಂತ ಮುಂಚೆ ಲಾಸ್ಟಾಗಿ ನಾನು ಲಾಸ್ಟ್ ವಿಡಿಯೋದಲ್ಲಿ 4 ಸೊಪ್ಪುಗಳಂತ ಹಾಕಿದ್ನಲ್ವ, ತೋರಿಸ್ತೀನಿ ನೋಡಿ ಹೆಂಗೆ ಬಂದಿದೆ ಅಂತ. ನೋಡಿ, ಒಂದರಲ್ಲಿ ಮೆಂತೆ ಹಾಕಿದ್ರಿ. ನೋಡಿ ಮೆಂತೆ ನೋಡಿ ಹಿಂಗೆ ಬಂದಿದೆ, ಜಾಸ್ತಿ ಬಂದಿದೆ, ಪರವಾಗಿಲ್ಲ. ಇದರಲ್ಲಿ ದಂಟು ಹಾಕಿದ್ದು, ದಂಟು ಕೂಡ ನೋಡಿ ಎಲ್ಲ ಬಂದಿದೆ. ಇದರಲ್ಲಿ ಪಾಲಕ್ ಅದು ಆಲ್ರೆಡಿ ವಿಡಿಯೋನಲ್ಲಿ ನೀವು ಹೇಳಿದ್ದೀರಾ, ಅದು ಹೋಗ್ಬಿಟ್ಟಿದೆ 80%. ಆದ್ರೂ ನೋಡಿ ಚೆನ್ನಾಗಿ ಬಂದಿದೆ. ಕೊತ್ತಂಬರಿನೂ ಆಲ್ಮೋಸ್ಟ್ ಚೆನ್ನಾಗಿ ಬಂದಿದೆ. ನೋಡಿ, ಇವು 4 ಹಾಕಿದ್ದೀನಿ, 4 ಬಂದ್ಬಿಟ್ಟಿದೆ. ಆಲ್ಮೋಸ್ಟ್ ಒಂದು ವಾರ ಆಯಿತು. ಸಖತ್ತಾಗಿ ಬಂದಿದೆ. ಇನ್ನೊಂದು 20 ಸಿಕ್ಕಲ್ಲ, ಇದು ಕೈಗೆ ಸಿಕ್ಬಿಡುತ್ತೆ ಆರಾಮಾಗಿ. ಇವತ್ತು ಈ ವಿಡಿಯೋದಲ್ಲಿ 4 ಈಸಿಯಾಗಿ ಬೆಳೆಯುವಂತಹ 4 ತರಕಾರಿಗಳನ್ನು ತಿಳಿಸ್ಕೊಡ್ತೀವಿ ಸ್ನೇಹಿತರೆ. ಸಿಂಪಲ್ಲಾಗಿ ನಿಮ್ಮ ಕಿಚನಲ್ಲೇ ಸಿಗಬೇಕು ಆ ಥರದ್ದು ಸೀಡ್ಸ್ ಎಲ್ಲ. ಅದರಿಂದನೇ ನೀವು ಬೆಳ್ಕೊಬೋದು ಈಸಿಯಾಗಿ. ಸ್ನೇಹಿತರೆ, ಮೊದಲನೇದು ಟೊಮೆಟೊ ತುಂಬ ಈಸಿಯಾಗಿ ಬೆಳುತ್ತೆ. ನೋಡಿ, ಈ ಗಿಡ ಕೂಡ ನಾವು ಹಾಕಿಲ್ಲ, ಆದಷ್ಟು ಅದೇ ಯಾವುದೋ ಕಿಚನ್ ವೇಸ್ಟಲ್ಲಿ ಬೆಳ್ಕೊಂಡು ಗಿಡ ಸಿಕ್ಕಾಪಟ್ಟೆ ಟೊಮೆಟೊ ಬಿಟ್ಟಿದೆ. ತುಂಬ ದೊಡ್ಡ ದೊಡ್ಡ ಟೊಮೆಟೊನೇ ಬಿಟ್ಟಿದೆ. ಸೊ ನಾನು ಚಿಕ್ಕದೊಂದು ಕಿತ್ಕೊಳ್ತೀನಿ ಆಯಿತಾ. ನೋಡಿ, ಈ ಟೊಮೆಟೊನ ಕಿತ್ಕೊಂಡಿದ್ದೀನಿ. ನೀವು ಎಲ್ಲರೂ ಥರ ಮನೇಲಿ ಕಿಚನಲ್ಲಿ ಟೊಮೆಟೊ ಇದ್ದೇ ಇರುತ್ತೆ. ಸೊ ಟೊಮೆಟೊ ತೊಗೊಳ್ಳಿ, ಬನ್ನಿ. ಸೊ ನೀವು ಎಲ್ಲಿ ಗಿಡ ನೆಡಬೇಕು ಅಂತೀರೋ ಡೈರೆಕ್ಟಾಗಿ ಟೊಮೆಟೊ ಬೀಜನ ಹಾಕೋಕ್ಕೆ ಹೋಗಬೇಡಿ. ಫಸ್ಟ್ ಯಾವ್ದಾನ ಮಣ್ಣಲ್ಲೋ ಇಲ್ಲಾಂದರೆ ಎಲ್ಲಾದರೂ ನಿಮ್ಮ ಮನೆ ಸೈಡಲ್ಲೋ ಇಲ್ಲ ಪಾಟಲ್ಲೋ ಇದ್ರ ಸೀಡ್ಸನ್ನು ಓಪನ್ ಮಾಡಿಬಿಟ್ಟು ಇಸ್ಕಿ ಬನ್ನಿ, ತೋರಿಸ್ತೀನಿ. ನಾವಿಲ್ಲಿ ಹಾಕಿದ್ದೀವಿ ನೋಡಿ, ಇಲ್ಲಿ ಒಂದು ಟೊಮೆಟೊ ಕೊಳ್ತೋಗಿರೋ ಟೊಮೆಟೊನ ಹಾಕಿದ್ವಿ. ನೋಡಿ, ಅದರಲ್ಲಿ ಬಂದಿದೆ. ನೋಡಿ, ಟೊಮೆಟೊ ಗಿಡ, ಇದೆಲ್ಲ ಟೊಮೆಟೊ ಗಿಡ. ಫಸ್ಟ್ ಈ ಥರ ಬೆಳಿಬೇಕು. ಒಂದು ಈ ಸೈಜ್ ಆದಮೇಲೆ ನೀವು ಶಿಫ್ಟ್ ಮಾಡಬೇಕಾಗುತ್ತೆ. ಇಷ್ಟು ಚಿಕ್ಕದಕ್ಕೆ ಶಿಫ್ಟ್ ಮಾಡೋಕ್ಕೇನು ಹೋಗಬೇಡಿ, ಒಂದು ಸ್ವಲ್ಪ ದೊಡ್ಡದಾದ್ಮೇಲೆ ಮಾಡ್ಕೊಳ್ಳಿ. ಸೊ ಆ್ಯಕ್ಚುಲಿ ಇದನ್ನು ಟೊಮೆಟೊನ ಇಸ್ಕ್ಬಿಟ್ಟು ಬೀಜನ ಈ ಥರ ಹಾಕೋತಾರೆ. ಇಲ್ಲಾಂದರೆ ಟೊಮೆಟೊನ ಸುಮ್ಮನೆ ಬಿಸಾಕಿದ್ರು ಕೂಡ ಅದು ಕೊಳ್ತೋಗಿ ಇದಾಗುತ್ತಲ್ಲ, ಗಿಡ ಬರುತ್ತೆ. ಇದನ್ನು ಮಾಡಬೇಕು ಅಂದ್ಕೊಂಡೆ ಸುಮ್ಮನೆ ಯಾಕೆ ಒಂದು ಟೊಮೆಟೊ ವೇಸ್ಟ್ ಮಾಡೋದು ನಾವು ಬೆಳೆದಿರೋದು. ಸೊ ಗಿಡ ತೋರಿಸಿದ್ದೀನಿ ಆಯಿತಾ. ಈಗ ಈ ಗಿಡನ ಇದು ಮಾಡ್ಕೊಳ್ತೀನಿ. ನೀವು ಕಿತ್ಕೊಬೋದು, ಏನು ತೊಂದರೆ ಇಲ್ಲ, ಬರುತ್ತೆ, ಆ ಥರಲ್ಲಿ ಏನಿಲ್ಲ. ಸೊ ಚೆನ್ನಾಗಿರೋದು, ಹೆಲ್ತಿಯಾಗಿರೋ ದೊಡ್ಡ ಗಿಡನ ಕಿತ್ಕೊಂಡಿದ್ದೀನಿ. ಸೊ ಈ ಗಿಡನ ತೊಗೊಂಬಂದು ಇದರಲ್ಲಿ ನೆಡ್ತೀನಿ. ಸ್ವಲ್ಪ ಮಣ್ಣು ಆಲ್ಮೋಸ್ಟ್ ಫುಲ್ಲೇ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಮಣ್ಣಿತ್ತು ಅಂತಂದರೆ ಗಿಡ ಚೆನ್ನಾಗಿ ಬರುತ್ತೆ. ಇದಕ್ಕೂ ದೊಡ್ಡ ಪಾಟಲ್ಲಿ ಹಾಕಿದ್ರೆ ಇನ್ನೂ ಚೆನ್ನಾಗೇ ಬರುತ್ತೆ ಗಿಡ. ಎಷ್ಟು ಮಣ್ಣು ಜಾಸ್ತಿ ಇರುತ್ತೋ ಗಿಡಕ್ಕೆ ಅಷ್ಟು ಚೆನ್ನಾಗಿ ಬರುತ್ತೆ. ಇಲ್ಲ ಚಿಕ್ಕ ಪಾಟಲ್ಲಿ ಹಾಕಿದ್ರು ಕೂಡ ನೀವು ಅದಕ್ಕೆ ತಕ್ಕನಾಗಿ ನೀವು ಗೊಬ್ಬರ ಎಲ್ಲ ಹಾಕೊಂಡ್ರೆ ಸಖತ್ತಾಗಿ ಬರುತ್ತೆ. ಎಸ್. ಸೊ ಇದು ನಾವು ಫಸ್ಟ್ ಟೈಮ್ ಈ ಥರ ಬೆಳೆದು ಈ ಥರ ಇಡ್ತಾ ಇರೋದಲ್ಲ. ಆಲ್ರೆಡಿ ಈ ಥರ ಮಾಡಿ ಒಂದು 2-3 ಬ್ಯಾಚಲ್ಲಿ ನಾವು ಆಲ್ರೆಡಿ ಹಣ್ಣು ಕೂಡ ಕಿತ್ತಿದ್ದೀವಿ. ಸೊ ಇವಾಗ ಟೊಮೆಟೊ ನಾವು ಹಾರ್ವೆಸ್ಟ್ ಮಾಡಿದ್ದೀರಲ್ಲ, ಆ ಕ್ಲಿಪ್ಪನ್ನು ಪ್ಲೇ ಮಾಡ್ತೀನಿ, ನೋಡ್ಕೊಂಬನ್ನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಟೊಮೆಟೊ. ಮುದ್ದಿಲ್ಲ ಏನಿಲ್ಲ, ಫುಲ್ಲಿ ಆರ್ಗ್ಯಾನಿಕ್. ಎಸ್. ನೋಡಿ, ಮನೇಲಿ ನೀವು ಈ ಥರ ಬೆಳ್ಕೊಳ್ಳಿ, ಚೆನ್ನಾಗಿರುತ್ತೆ. ನೋಡಿ, ಟೊಮೆಟೊಗೇನು ಅಷ್ಟೊಂದು ಮೇಂಟೆನೆನ್ಸ್ ಇಲ್ಲ, ಖರ್ಚಿಲ್ಲ, ಏನಿಲ್ಲ. ಒಂದು ಪಾಟಲ್ಲಿ ಒಂದು ಸ್ವಲ್ಪ ಮಣ್ಣು ಹಾಕ್ಬಿಟ್ಟು ಬೀಜ ಹಾಕ್ತಾನೆ ಗಿಡ ಬಂದ್ಬಿಡುತ್ತೆ, ಆ ಥರ ಅದು. ಇಷ್ಟು ಟೊಮೆಟೊ ಸಿಕ್ಕಿದೆ. ಓಕೆ, ಈಗ ಮೊದಲನೇದು ಟೊಮೆಟೊ ಆಯಿತು. ಎರಡನೇದು ಈಸಿಯಾಗಿ ಬೆಳೆಯುವಂಥ ತರಕಾರಿ ಅಂತಂದರೆ ಅದು ಮೆಣಸಿನ್ಕಾಯಿ. ಸ್ನೇಹಿತರೆ, ನಿಮ್ಮ ಮನೇಲಿ ಮೆಣಸಿನ್ಕಾಯಿ ಈ ಥರ ಇದ್ದೇ ಇರುತ್ತೆ, ಒಣಗಿರೋ ಮೆಣಸಿನ್ಕಾಯಿ. ಸೊ ಏನು ಮಾಡಿ, ಒಣಗಿರೋ ಮೆಣಸಿನ್ಕಾಯಿನ ಈ ಥರ ಕಟ್ ಮಾಡಿಕೊಂಡು ಅದು ಸೀಡ್ಸ್ನ ಸುಮ್ಮನೆ ಅಲ್ಲಲ್ಲಿ ಒಂದು 2-3 ಕಡೆ ನೋಡಿ ಈ ಥರ ಉದಿಸ್ಕೊಂಬನ್ನಿ. ನೋಡಿ, ನೀವು ಅದನ್ನು ಬೀಜ ಹಾಕ್ಬೇಕಂತಲೇ ಇಲ್ಲ. ನೋಡಿ, ಎಲ್ಲೋ ಒಂದು ಕಡೆ ಉದುರಿಸಿ ಸಾಕು. ಹಾಂ, ಅಷ್ಟೇ. ನಾವು ಈ ಥರ ಉದುರಿಸಿ ವಿಡಿಯೋ ಮಾಡ್ಬೇಕಂತಾನೆ ನಾವೇನು ಮಾಡ್ತೀವಿ, ಪ್ರೀ ಪ್ಲ್ಯಾಂಡ್ ಆಗಿ ಒಂದು 1 ಮಂತ್ ಬ್ಯಾಕೆ ಅಲ್ಲಿ ಎಲ್ಲ ಕಡೆ ಉದುರಿಸಿ ಬಿಟ್ಟಿರ್ತೀವಿ. ಸೊ ಈಗ ಒಂದು ಕಡೆ ಗಿಡ ಬಂದಿದೆ ಚೆನ್ನಾಗಿ, ಇಲ್ಲಿ ನೋಡ್ಬೋದು, ಇಲ್ಲಿ ಬಂದಿದೆ. ಸೊ ಇದರಲ್ಲಿ ಒಂದು ಮೆಣಸಿನ್ಕಾಯಿ ಗಿಡನ ಕಿತ್ಕೊಳ್ತೀನಿ. ತುಂಬ ದಿವಸ ಆಗಿದೆ ಬಂದು, ನಾವು ಈಗ ಇದು ಮಾಡ್ಕೊಂಡಿದ್ದೀನಿ.
ಸೊ ಮೆಣಸಿನ್ಕಾಯಿ ಗಿಡ ಇದನ್ನು ಇಲ್ಲಿ ನೆಡ್ತೀನಿ. ಮೆಣಸಿನ್ಕಾಯಿಯೂ ಅಷ್ಟೇ, ಇದಕ್ಕೂ ಮುಂಚೆ ತುಂಬಾ ಹಾಕಿದೀವಿ, ಅದು ಅಷ್ಟೇನೆ ತುಂಬಾ ಕಾಯಿ ಬಿಟ್ಟಿದೆ ನಮಗೆ, ಅದು ಒಂದು ಕ್ಲಿಪ್ ಹಾಕ್ತಿವಿ. ನೋಡ್ಕೊಂಬನ್ನಿ ಕ್ಲಿಪ್ಪು. ಹಾಕಿರೋ 3-4 ಗಿಡದಲ್ಲಿ ಎಷ್ಟು ಮೆಣಸಿನ್ಕಾಯಿ ಸಿಕ್ತು ಅಂದರೆ ಆಲ್ಮೋಸ್ಟ್ 2-3 ಮಂತ್ಸ್ ನಾವು ಮೆಣಸಿನ್ಕಾಯಿ ತಗೊಂಡೇ ಇಲ್ಲ, ಬರೀ ಆ 4-5 ಗಿಡದಲ್ಲೇ ಸಿಕ್ಕಿದೆ. ನೋಡ್ಕೊಂಬನ್ನಿ ಕ್ಲಿಪ್ಪು. ಇದ್ರಲ್ಲಿ ನೋಡಿ ಕೆಳಗಡೆಯಿಂದ ತೋರಿಸಿ ಬರ್ತೀರಾ ಇರೆ, ನೋಡಿ ಎಲೆಗಿಂತ ಕಾಯಿ ಜಾಸ್ತಿ ಇದೆ. ಎಷ್ಟು ಕಾಯಿ ಇದೆ, ಕಿತ್ಕೊಂಡ್ಲಾ? ಸೊ ಮೆಣಸಿನ್ಕಾಯಿ ಕರೆಕ್ಟಾಗಿ ಎಲ್ಲ ಕಿತ್ಕೊಂಡ್ಬಿಟ್ರೆ ಬೇಜಾನ್ ಕಾಯಿ ಆಗುತ್ತೆ. ಬಟ್ ನಾನೆಲ್ಲ ಕೀಳ್ತಾ ಇಲ್ಲ, ಒಂದೊಂದು ಗಿಡದಲ್ಲಿ ಅಷ್ಟಷ್ಟು ಅಂತ ಅನ್ಕೊಂಡು ಕೀಳ್ತಾ ಇದ್ದೀನಿ. ಇಷ್ಟು ಮೆಣಸಿನ್ಕಾಯಿ ಸಾಕು. ಆ್ಯಕ್ಚುಲಿ ಇನ್ನೂ ಅಲ್ಲೂ ಒಂದು ಗಿಡ ಇದೆ, ಮತ್ತು ಅಲ್ಲೂ ಒಂದು ಗಿಡ ಇದೆ, ಬೇಜಾನ್ ಇದೆ ಮೆಣಸಿನ್ಕಾಯಿ. ಬಟ್ ಸದ್ಯಕ್ಕೆ ನಾನು ಇಷ್ಟು ಕಿತ್ತಿದ್ದೀನಿ. ಕರೆಕ್ಟಾಗಿ ಕಿತ್ತರೆ ಇದು ತುಂಬಿ ಇನ್ನೂ ಜಾಸ್ತಿ ಈಚೆ ಬರುತ್ತೆ, ಅಷ್ಟಿದೆ. ಸದ್ಯಕ್ಕೆ ನಮಗೆ ಸಾಕು. ಈಗ 3ನೇದು ಈರುಳ್ಳಿ. ಸ್ನೇಹಿತರೆ, ಈರುಳ್ಳಿ ಅಂತೂ ತುಂಬಾ ಈಸಿಯಾಗಿ ಬೆಳೆಯುತ್ತೆ, ಇದಕ್ಕೇನು ಅಷ್ಟೊಂದು ಕೇರೆ ಬೇಕಾಗಿಲ್ಲ. ಈಗ ನಿಮ್ಮ ಮನೇಲಿ ಈರುಳ್ಳಿ ತಂದಾಗ ಒಂದು ಟೈಮ್ ಅದೇನಾಗ್ಬಿಟ್ಟಿರುತ್ತೆ, ತುಂಬ ದಿವಸ ಯೂಸ್ ಮಾಡಿಲ್ಲ ಅಂತ ಒಂಥರ ಮೆತ್ತಗಾಗಿ ಹಿಂಗೆ ಆಗಿಬಿಟ್ಟಿರುತ್ತೆ. ಇನ್ ಕೇಸ್ ನಿಮ್ಮ ಹತ್ರ ವೇಸ್ಟ್ ಈರುಳ್ಳಿ ಏನಾದರೂ ಇತ್ತು ಅಂತಂದರೆ ನೀವೇನು ಮಾಡ್ಕೊಬೋದು, ಒಂದು ಸ್ವಲ್ಪ ಕಟ್ ಮಾಡಿಕೊಂಡು ಇದನ್ನ ಇಟ್ಟರೆ ಈರುಳ್ಳಿ ಬರುತ್ತೆ. ಈಗ ನೀವು ಅಂದ್ಕೊಬೋದು ಒಂದು ಈರುಳ್ಳಿ ಇಟ್ಟರೆ ಒಂದೇ ಕಾಯಿ ಆಗುತ್ತಾ ಅಂತ, ಒಂದೇ ಗಡ್ಡೆ ಆಗುತ್ತಂತ. ಇಲ್ಲ ಸ್ನೇಹಿತರೆ, ಒಂದು ಈರುಳ್ಳಿ ಇಟ್ಟರೆ 2ರಿಂದ 3 ಗಡ್ಡೆ ಆಗುತ್ತೆ. ಯಾಕಂದರೆ ಒಂದೊಂದು ಕಾಂಡ ಬಂದರೆ ಇವಾಗ ಇದು ಉಣ್ಣಂದರೆ 3 ಕಾಂಡ ಬರುತ್ತೆ. ಸೊ 3 ಸಪ್ರೇಟ್ ಈರುಳ್ಳಿ ಆಗುತ್ತೆ, 3 ಆಗುತ್ತೆ. ಇನ್ನೊಂದೇನೆಂದರೆ, ನೀವು ಇಟ್ಕೊಂಡು ಸೀಡ್ಸ್ ಬರೋರ್ಗು ವೆಯ್ಟ್ ಮಾಡಿದಾಗ ಸೀಡ್ಸ್ ಕೂಡ ಚೆನ್ನಾಗಿ ಬರುತ್ತೆ. ಒಂದು ಸತಿ ಒಂದು ಗಿಡದಲ್ಲಿ ಬೆಳೆಸಿದ್ರೆ ನೀವು 1000 ಸೀಡ್ಸು ಈ ಥರ ಸಿಗುತ್ತೆ. ಸೊ ಮಾಡಿಕೊಂಡ್ರೆ ನೀವು ನೆಕ್ಸ್ಟು ಬೆಳ್ಕೊಳೋಕ್ಕೆ ಸೀಡ್ಸ್ ಅಂತೂ ಸಿಕ್ಕಾಪಟ್ಟೆ ಸಿಗುತ್ತೆ. ಸೊ ನೀವು ಆ ರೀತಿ ಮಾಡ್ಕೊಬೋದು. ಇಲ್ಲಾಂದರೆ ಒಂದು ಹಾಕ್ಬಿಟ್ಟು ಒಂದು 2-3 ಬರುತ್ತೆ ಅಂದ್ರೂ ಆ ರೀತಿ ಕೂಡ ನೀವು ಟ್ರೈ ಮಾಡ್ಬೋದು. ಸೊ ನನಗೇನು ಮಾಡ್ತೀನಿ, ಈ ಥರ ಯೂಸ್ ಆಗಲ್ವಲ್ಲ ಈರುಳ್ಳಿ, ಆ ಈರುಳ್ಳಿ ತೊಗೊಂಬಂದು ಇಷ್ಟಕ್ಕೆ ಕಟ್ ಮಾಡ್ಕೊಳ್ತೀನಿ. ಹಂಗೆ ಇಟ್ರೂ ಬರುತ್ತೆ, ಹಂಗೆ ಇಟ್ಟರೆ ಒಂದು ಸ್ವಲ್ಪ ಲೇಟಾಗಿ ಬರೋ ಜಾಗದಲ್ಲಿ, ಫಾರ್ ಎಕ್ಸಾಂಪಲ್ 1 ವಾರ ಬರೋ ಜಾಗದಲ್ಲಿ ಹಿಂಗೆ ಮಾಡಿಟ್ರೆ ಇನ್ನೊಂದು 2 ದಿವಸ ಬೇಗ ಬರುತ್ತೆ. ಇಲ್ಲಾಂದರೆ ನೀವೇನು ಮಾಡ್ಕೊಬೋದು, ಇನ್ ಕೇಸ್ ನೀವೇನು ಮಾಡ್ಕೊಬೋದು, ಇಲ್ಲಿವರೆಗೂ ಕಟ್ ಮಾಡ್ಕೊಳ್ಳಿ ಅರ್ಧಕ್ಕೆ. ಈ ಅರ್ಧ ಈರುಳ್ಳಿನ ನೀವು ಯೂಸ್ ಮಾಡ್ಕೊಬೋದು ಕಿಚನ್ಗೆ ಏನಾದರೂ ಅಡುಗೆಗೆ ಏನಾದರೂ ಬೇಕಂದರೆ. ಈ ಅರ್ಧ ಕೆಳಗಡೆ ಈ ರೂಟ್ಸ್ ಇರುತ್ತಲ್ವಾ, ಇದ್ರ ಕೆಳಗಡೆ ಒಂದು ಇಷ್ಟು ಬಿಟ್ಟು ಕಟ್ ಮಾಡಿಕೊಂಡ್ರೆ ಇದ್ರಲ್ಲಿ ಕೂಡ ಗಿಡ ಆಗುತ್ತೆ. ಸೊ ನೀವು ಒಂದು ಫುಲ್ ಕಾಯಿ ಇಟ್ಬಿಟ್ಟು ವೇಸ್ಟ್ ಮಾಡಬೇಕು ಅಂತೇನಿಲ್ಲ, ಒಂದು ಇಷ್ಟು ಕಟ್ ಮಾಡ್ಕೊಂಡು ನೀವು ಇಟ್ಟರು ಕೂಡ ಗಿಡ ಬಂದೇ ಬರುತ್ತೆ. ಈಗ ನಾನು ಇದೆಲ್ಲ ಕಿತ್ತಾಕ್ತೀನಿ. ಸೊ ಆಲ್ರೆಡಿ ನಾವು ಮೇಲೆ ಟೆರೆಸಲ್ಲಿ ಹಾಕಿದ್ದೀವಿ ಈರುಳ್ಳಿ, ಅದನ್ನು ಕೂಡ ತೋರಿಸ್ತೀನಿ ಯಾವ ಥರ ಬಂದಿದೆ ಅಂತ. ಸೊ ಒಂದು 3 ವಾರಕ್ಕೆಲ್ಲ ಒಂದು ಹೈಟಿಗೆ ಚೆನ್ನಾಗಿ ಬಂದ್ಬಿಟ್ಟಿರುತ್ತೆ ಗಿಡ. ನೋಡಿ, ಇದನ್ನು ನಾವು 10 to 15 ಡೇಸ್ ಆಗಿದೆ ಹಾಕಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಈಗ 4ನೇದು ಈಸಿಯಾಗಿ ಬೆಳೆಯುವಂಥ ಗಿಡ ಅಂತಂದರೆ ಅದು ಬದನೆಕಾಯಿ. ನನಗೆ ಗೊತ್ತು ಸೀಡ್ಸ್ ಸುಲಭವಾಗಿ ಸಿಗೋದಿಲ್ಲ, ಬಟ್ ಸಿಕ್ಕಂತೂ ನೀವು ಒಂದು ಸೀಡ್ ಸಿಕ್ಕಿದ್ರು ಸಾಕು, ಬೇಜಾನ್ ಗಿಡಗಳು ಮಾಡ್ಕೊಬೋದು. ಒಂದು ಕಾಯಿನ ಹಣ್ಣಾಗಕ್ಕೆ ಬಿಟ್ಬಿಟ್ಟು ಅದನ್ನು ಡ್ರೈ ಮಾಡ್ಕೊಂಡ್ಬಿಟ್ರೆ ನಿಮ್ಗಂತೂ ಒಂದು 1000 ಬೀಜ ಸಿಕ್ಬಿಡುತ್ತೆ. ನೀವು ಆರಾಮಾಗಿ ಇನ್ನು ಬೀಜ ತಗೊಳ್ಳೋ ಇದೇ ಇರಲ್ಲ. ಸೊ ಇವಾಗ ನಿಮಗೆ ಬೀಜ ಸಿಗೋದೇ ಫಸ್ಟ್ ಇಂಪಾರ್ಟೆಂಟ್ ಅಲ್ವಾ. ಇನ್ ಕೇಸ್ ನಿಮ್ಮ ಹತ್ರ ಅದನ್ನು ಅಕ್ಕಪಕ್ಕ ಅದನ್ನು ಗಿಡ ಸಿಕ್ತಂದ್ರೆ ಗಿಡ ಹಾಕೊಬೋದು. ಇನ್ ಕೇಸ್ ನಿಮಗೆ ಸೀಡ್ ಎಲ್ಲಾದರೂ ಸಿಕ್ತು ಅಂದರೆ ಹಾಕೊಬೋದು. ಇನ್ ಕೇಸ್ ಸಿಕ್ಕಿಲ್ಲ ಅಂತಂದ್ರೆ ಏನು ಮಾಡಿ ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ ಬದನೆಕಾಯ್ದು. ಪರ್ಪಲ್ದಾಗಿರಲಿ ವೈಟ್ದಾಗಿರಲಿ ಎಲ್ಲ ಹಾಕಿರ್ತೀನಿ. ನೀವು ಬೇಕಂದರೆ ಅದನ್ನ ಆರ್ಡರ್ ಮಾಡಿಕೊಂಡ್ರೆ ಒಂದು ಕಡಿಮೆ ಸಿಗುತ್ತೆ, ಒಂದು 40 ರೂಪೀಸ್ 50 ರೂಪೀಸ್ ಸಿಗುತ್ತೆ. ನೀವು ತೊಗೊಂಡು ಅದನ್ನು ಟ್ರೈ ಮಾಡ್ಬೋದು. ಈಗ ನಾವು ಆಲ್ರೆಡಿ ನೋಡಿ ಎಷ್ಟು ಸೀಡ್ಸ್ ಮಾಡಿ ಇಟ್ಕೊಂಡಿದ್ದೀವಿ. ಒಂದೊಂದು ಡಿಫ್ರೆಂಟ್ ವೆರೈಟಿ. ಇದು ವೈಟ್, ಇದು ವೈಟ್ ಬದನೆಕಾಯಿ ಸೀಡ್ಸು. ಒಂದು ಕಾಯಲ್ಲಿ ಬಿಟ್ಟರೆ ಅಷ್ಟೇ, ಒಂದು ಕಾಯಲ್ಲಿ ನೋಡಿ ಇಷ್ಟು ಬೀಜ ಆಗಿದೆ. ಇನ್ನು ನಮಗೆ ಬೀಜದ್ದು ಅವಶ್ಯಕತೆನೇ ಇಲ್ಲ, ಅಷ್ಟು ಬೀಜ ಅಷ್ಟು ಗಿಡ ಹಾಕೊಬೋದು ನಾವು. ಸೊ ಇದು ಆಲ್ರೆಡಿ ಇದೆ. ಇದು ಬಂದುಬಿಟ್ಟು ಇದರೊಳಗಡೆ ಪರ್ಪಲ್ದಿದೆ. ಸೊ ನಾನೇನು ಮಾಡಿದೆ ಅಂದರೆ ಇದಕ್ಕೆ ಬೀಜನ ನಾನು ಆಲ್ರೆಡಿ ಹಾಲಲ್ಲಿ ಹಾಕಿಬಿಟ್ಟಿದ್ದೀನಿ. ಸೊ ನೋಡಿ
ನೋಡಿ ಇದೆಲ್ಲ ಬದನೆಕಾಯಿ, ಇದೆಲ್ಲ ಬದನೆಕಾಯಿ. ಇನ್ನೂ ಸ್ವಲ್ಪ ದೊಡ್ಡ ಗಿಡ ಅಂತಂದರೆ ನೋಡಿ ಇಲ್ಲಿ ಬಂದಿದೆ ಗಿಡ, ಹುಳ ತಿಂತಿದೆ ಬಟ್ ನೋ ಪ್ರಾಬ್ಲಮ್. ಸೊ ಇದನ್ನು ತೊಗೊಂಡು ಈ ಒಂದು ಗಿಡನ ಹಾಕ್ಕೊಳ್ತೀನಿ. ಇದು ಬಂದ್ಬಿಟ್ಟು ವೈಟಾ ಅಥವಾ ಪರ್ಪಲ್ ಅಂತ ವೈಟ್ ಸಖತ್ತಾಗಿ ಬರುತ್ತೆ. ಸೊ ಈ ಬದನೆಕಾಯಿ ಗಿಡನ ಹಾಕ್ಕೊಳ್ತೀನಿ. ಈ ಬದನೆಕಾಯಿಯು ಅಷ್ಟೇ, ತುಂಬ ಬದನೆಕಾಯಿ ತೆಗ್ದಿದ್ದೀವಿ ನಾವು ಈ ಟೆರೆಸ್ ಗಾರ್ಡನಿಂಗ್ ಶುರು ಮಾಡಿದಾಗ್ಲಿಂದನೂ. ಏನಿಲ್ಲ ಅಂದರೆ ನನಗೆ ಗೊತ್ತಿರೋ ಒಂದು 40 kg ಬದನೆಕಾಯಿ ಅಂತ ತೆಗ್ದಿದ್ದೀರಿ. ಹತ್ತತ್ರ ನಾವು ಗಾರ್ಡನಿಂಗ್ ಮೇಲೆಗಡೆ ಶುರು ಮಾಡಿನೇ 1 ವರ್ಷ ಆಯ್ತಲ್ವಾ. 1 ವರ್ಷದಿಂದನೂ ಬದನೆಕಾಯಿ ಬೇಕಾದಷ್ಟು ತೆಗ್ದಿದ್ದೀವಿ. ಈಗ ಬದನೆಕಾಯಿ ನಾವು ಎಷ್ಟು ಬೆಳೆದಿರೋ ಹಾರ್ವೆಸ್ಟಿಂಗ್ ಮಾಡಿದಿರೋ ಅಲ್ಲಲ್ಲಿ ಕ್ಲಿಪ್ ಹಾಕ್ತೀನಿ, ಕ್ಲಿಪ್ ನೋಡ್ಕೊಂಬನ್ನಿ. ನೋಡಿ ನಮ್ಮ ಟೆರೆಸ್ ಗಾರ್ಡನಿಂಗಲ್ಲಿ ಬಿಟ್ಟಿರೋ ಬದನೆಕಾಯಿ ಫುಲ್ ಆರ್ಗ್ಯಾನಿಕ್. ಇದಕ್ಕೂ ಮುಂಚೆ ಒಂದು 10 ಕಾಯಿ ಕಿತ್ಕೊಂಡಿದ್ದೀವಿ, ಎಲ್ಲ ಒಂದೇ ಸಲ ನಮ್ಮಮ್ಮ ಅವ್ರ ಮನೆಗೆ ಮತ್ತು ವಾಸು ಅವರ ತಂಗಿ ಮನೆಗೆ ಅಂತ ಹೇಳ್ಬಿಟ್ಟು. ಅದು ಹಣ್ಣಾಗಿತ್ತು, ಕಿತ್ತುಬಿಟ್ಟೆ, ಹೋಗ್ಲಿ ಬಿಡಿ. ಯಾಕೆ ಇಲ್ಲಿ ನೋಡಿ ಸ್ನೇಹಿತರೆ, ಇದೆಷ್ಟು ದಪ್ಪ ಆಗಿದೆ ನೋಡಿ, ಸಿಕ್ಕಾಪಟ್ಟೆ ದೊಡ್ಡದು. ಇನ್ನೆಲ್ಲ ಪಿಂದೆ ಹೂವು ನೋಡಿ ಸ್ನೇಹಿತರೆ, ಎಷ್ಟಿದೆ, ಎಷ್ಟು 1 kg ಇದೆಯಾ? ಸೊ ನೋಡಿದ್ರಲ್ಲ ಸ್ನೇಹಿತರೆ, ಈಸಿಯಾಗಿ ನಾವು ಯಾವ ರೀತಿ ಬೆಳೆದು ಹಾರ್ವೆಸ್ಟಿಂಗ್ ಮಾಡಿದ್ದೀರಿ ಅಂತ. ಸೊ ಇದು 4 ನೀವು ಟ್ರೈ ಮಾಡ್ತೀರಾ ಅಂತಂದರೆ ಮನೇಲಿ ಆರಾಮಾಗಿ ಟ್ರೈ ಮಾಡ್ಕೊಬೋದು, ತುಂಬ ಈಸಿಯಾಗಿ ಬೆಳೆಯುತ್ತೆ. ಸೊ ಇಷ್ಟೇ ಸ್ನೇಹಿತರೆ ಈ ವಿಡಿಯೋದಲ್ಲಿ. ನಿಮ್ಗೇನಾದರೂ ಬ್ಯಾಗ್ ಆಗಲಿ, ವರ್ಮಿ ಕಂಪೋಸ್ಟ್ ಆಗಲಿ, ಏನಾದರೂ ಬೇಕು ಅಂತಂದರೆ ಗಿಡ ಬೆಳೆಸೋದಕ್ಕೆ ಎಲ್ಲ ಲಿಂಕ್ಸ್ ಕೂಡ ಅಮೆಝಾನ್ ಲಿಂಕ್ಸ್ನ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಬೇಕಂದ್ರೆ ನೀವು ಯೂಸ್ ಮಾಡ್ಕೊಬೋದು. ಓಕೆ, ಈ ವಿಡಿಯೋದಲ್ಲಿ ಇಷ್ಟೇ. ನಿಮ್ಗೆ ಏನಾದರೂ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಕೊಡಿ, ಮತ್ತು ಇದೇ ಥರದ ವೀಡಿಯೋಸ್ಗಾಗಿ ಈ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ನೀವೇನಾದರೂ ಸಬ್ಸ್ಕ್ರೈಬರ್ಸ್ ಆಗಿದ್ದರೆ ನಾನು ನಿಮ್ಮನ್ನು ಮುಂದಿನ ವಿಡಿಯೋದಲ್ಲಿ ನೋಡ್ತೀನಿ. ಅಲ್ಲಿವರೆಗೂ ಪೀಸ್.